ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ ಕುಮಾರಸ್ವಾಮಿಗೆ ಶಾಕ್ ಕೊಡಲು ಅಖಾಡಕ್ಕೆ ಇಳಿದಿದ್ದಾರೆ ಸಿದ್ದರಾಮಯ್ಯನವರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ. ಪರಿಷತ್ ಚುನಾವಣೆಗೆ ಸಿದ್ದು ಡಿಕೆ ಜಂಟಿ ತಂತ್ರಗಾರಿಕೆ ನಡೀತಾ ಇದೆ. ವರ್ಕೌಟ್ ಆಗುತ್ತಾ ಹಾಲಿ ಮಾಜಿ ಸಿಎಂ ಗೇಮ್ ಪ್ಲಾನ್ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಸಿಎಲ್ಪಿ ಸಭೆಗೂ ಮುನ್ನ ಹಾಲಿ ಮಾಜಿ ಸಿಎಂಗಳ ಒಂದು ಸಮಾಗಮ ಆಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮನೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಸಿದ್ದು ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಹಲವು ಲೆಕ್ಕಾಚಾರಗಳು ನಡೆದಿದೆ. ಜೊತೆಗೆ ಸಾಕಷ್ಟು ಒಂದು ಅನುಮಾನಗಳನ್ನ ಹುಟ್ಟುಹಾಕುವಂಥದ್ದು ಏನಿರಬಹುದು, ಏನು ಚರ್ಚೆಗಳನ್ನ ಮಾಡ್ತಿರಬಹುದು ಅಂತ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ. ವಿಧಾನ ಪರಿಷತ್ ಚುನಾವಣೆಗೆ ಸಿದ್ದು ಡಿಕೆ ಜಂಟಿ ತಂತ್ರಗಾರಿಕೆ ನಡೀತಾ ಇದೆ. ವರ್ಕೌಟ್ ಆಗುತ್ತಾ ಹಾಲಿ ಮಾಜಿ ಸಿಎಂಗಳ ಒಂದು ಗೇಮ್ ಪ್ಲಾನ್ ಏನಿದೆ ಅದು ವರ್ಕೌಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಿಎಲ್ಪಿ ಸಭೆಗೂ ಮುನ್ನ ಹಾಲಿ ಹಾಗೂ ಮಾಜಿ ಸಿಎಂ ಭೇಟಿಯಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ಅವರ ರಣತಂತ್ರ ನೋಡೋದಾದ್ರೆ 5 ಸ್ಥಾನಗಳನ್ನ ಗೆಲ್ಲಲು ತಂತ್ರಗಾರಿಕೆಯನ್ನ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ರೂಪಿಸಿದ್ದಾರೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅನ್ನ ಗೆಲ್ಲಿಸಲು ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯಲು ಬಿಜೆಪಿ ಜೆಡಿಎಸ್ ಒಂದು ಕಡೆ ಗಾಳ ಹಾಕ್ತಾ ಇದೆ. ಅದರಲ್ಲೂ ಎಚ್ಡಿಕೆ ತೆರೆಮರೆಯಲ್ಲಿ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಅಡ್ಡ ಮತದಾನವನ್ನ ತಡೆಯಲು ಹಾಲಿ ಮಾಜಿ ಸಿಎಂ ಚರ್ಚೆಯನ್ನ ಮಾಡಿರುವಂಥದ್ದು. ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಅನುಭವದ ಸಲಹೆಯನ್ನ ಡಿಕೆ ಶಿವಕುಮಾರ್ ಪಡೆದುಕೊಳ್ತಾ ಇದ್ದಾರೆ. 5 ಸ್ಥಾನಗಳನ್ನ ಗೆಲ್ಲಲು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂಥದ್ದು. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ರನ್ನ ಗೆಲ್ಲಿಸಲು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯಲು ಒಂದು ಕಡೆ ಜೆಡಿಎಸ್ ಹಾಗೂ ಬಿಜೆಪಿ ಗಾಳುವನ್ನ ಹಾಕ್ತಾ ಇದೆ. ಅದರಲ್ಲೂ ಎಚ್ಡಿಕೆ ತೆರೆಮರೆಯ ಕಸರತ್ತಿನ ಬಗ್ಗೆ ಗಂಭೀರವಾಗಿ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ. ಅಡ್ಡ ಮತದಾನವನ್ನ ತಡೆಯಲು ಹಾಲಿ ಮಾಜಿ ಸಿಎಂ ಚರ್ಚೆಯನ್ನ ಮಾಡಿದ್ದು ಕಾಂಗ್ರೆಸ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಎಚ್ಚರಿಕೆಯ ನಡೆ ಈಗ ಬಹಳ ಮುಖ್ಯ ಆಗುತ್ತೆ. ಮತದಾನದ ಬಗ್ಗೆ ವಿಶೇಷ ತರಬೇತಿಯನ್ನ ಕೂಡ ನೀಡಲು ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ಸಭೆಯನ್ನ ಮಾಡಿರುವಂಥದ್ದು. ಸಿದ್ದರಾಮಯ್ಯನವರ ಅನುಭವದ ಸಲಹೆಯನ್ನ ಡಿಕೆ ಶಿವಕುಮಾರ್ ಪಡೆದುಕೊಳ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಿಕೆಶಿ ವರ್ಸಸ್ ಎಚ್ಡಿಕೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ರಣತಂತ್ರ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ 5 ಸ್ಥಾನಗಳನ್ನ ಗೆಲ್ಲಲು ತಂತ್ರಗಾರಿಕೆಯನ್ನ ರೂಪಿಸ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು.